ಬ್ರಹ್ಮದೇವ್ರು ನೋಡ್ತಾರೆ ತುಳಸಿನೇ ಇಲ್ಲ, ರಾಮದೇವ್ರಿಗೆ ಸಮರ್ಪಣೆ ಮಾಡಬೇಕು ಅಂತ ನೋಡ್ತಾರೆ ತುಳಸಿ ಇಲ್ಲ. ನೋಡ್ತಾರೆ, ಒಂದ್ಸಲ ಕೂಗ್ತಾರೆ, ಹೇ ಶಂಕುಕರ್ಣ ಅಂತ. ಕಣ್ಣು ಬಿಟ್ಟು ನೋಡ್ತಾನೆ, ಯಾಕೋ ಏನೋ ನಕ್ಕು ಬಿಡ್ತಾನೆ ಅವನು. ತಾನು ಮಾಡಿದ ತಪ್ಪಿಗೆ ಕೆಲವರು ಏನಾರು ಅವಮಾನ ಮಾಡಿದಾಗ ನಕ್ಕು ಬಿಡ್ತಾರೆ, ಏನೋ ಒಬ್ಬೊಬ್ಬರ ಸ್ವಭಾವ ಹಾಗೆ. ಅವನು ನಕ್ಕು ಬಿಡ್ತಾನೆ. ಬ್ರಹ್ಮದೇವರಿಗೆ ಕೋಪ ಬಂದು ಶಾಪ ಕೊಟ್ಬಿಡ್ತಾರೆ. ರಾಮನಿಗೆ ನಾನು ತುಳಸಿ ಪೂಜೆ ಮಾಡುವಾಗ ನೀನು ಅದಕ್ಕೆ ತುಳಸಿ ಹಿಡ್ದೇನೆ ನಗ್ತಾ ಇದೆಯಾ, ನೀನು ರಾಕ್ಷಸ ಯೋನಿಯಲ್ಲಿ ಜನಿಸ್ಬಿಡು ಶಾಪ ಕೊಟ್ಬಿಡ್ತಾರೆ. ಮಂಕಾಗ್ಬಿಡ್ತಾನೆ ಆ ಹುಡುಗ ಪಾಪ. ಯಾಕೆಂದ್ರೆ ರಾಕ್ಷಸ ಯೋನಿಯಲ್ಲಿ ಹುಟ್ಟೋದು ಅಂದರೆ ಏನು, ಇಲ್ಲಿ ರಾಮದೇವರು ಮುಗುಳ್ನಾಗೆ ನಗ್ತಾ ರಾಮದೇವರು ಅದೃಶ್ಯ ಆಗಿಬಿಡ್ತಾರೆ. ಆಮೇಲೆ ಆ ಮಂಕಾಗಿ ಏನು ವಾತಾವರಣ ಆಯಿತು ಎಲ್ಲ ಸ್ತಬ್ಧ ಆಗಿಬಿಡತ್ತೆ. ಸರಸ್ವತಿ ದೇವಿ ಕೂಡ ಬ್ರಹ್ಮದೇವ್ರಿಗೆ ಹೇಳ್ತಾರೆ, ಪಾಪ ಆ ಮಗು ಎಷ್ಟು ಸೇವೆ ಮಾಡ್ತಾ ಇದ್ದ, ಅವನಿಗೆ ಆ ರೀತಿ ನೀವು ಶಾಪ ಕೊಟ್ಬಿಟ್ರಲ್ಲ. ಅವನಿಗೂ ಒಂಥರ ಮಂಕಾಗ್ಬಿಡ್ತಾನೆ. ರಾಕ್ಷಸ ಯೋನಿಯಲ್ಲಿ ಹುಟ್ಟು ಅಂದರೆ ತಿಳುವಳಿಕೆ ವಿವೇಕ ಇದ್ದಂಥ ಹುಡುಗ. ಬ್ರಹ್ಮದೇವ್ರಿಗೂ ಅನಿಸುತ್ತೆ, ನಾನು ಯಾಕೆ ಕೋಪಿಸ್ಕೊಂಡ್ಬಿಟ್ಟೆ. ಅದಕ್ಕೆ ಕೆಲವರೆಲ್ಲ ಅಟ್ಟನೆ ಕೋಪ ಮಾಡ್ಕೋತಾರೆ, ಅಂದುಬಿಡ್ತಾರೆ, ಆಮೇಲೆ ರಿಪೆಂಟ್ ಮಾಡ್ಕೋತಾರೆ, ನಾನು ಅನ್ಬಾರ್ದಾಗಿತ್ತು, ನನಗೆ ಯಾಕೆ ಆ ಶಬ್ದ ಬಂತು ಅಂತ ಕೆಲವರು ಸಹಜ. ಇದು ಬ್ರಹ್ಮದೇವ್ರಿಗೆ ಆಗ ಅನಿಸುತ್ತೆ ಇದು ಭಗವಂತಂದೇ ಪ್ರೇರಣೆ. ಅದಕ್ಕೆ ಭಗವಚ್ಚೋದಿತ, ಯಾವಾಗಲೂ ಕಾಲ ಚೋದಿತ ಅಂತಿರುತ್ತೆ. ಆ ಕಾಲ ಕೆಲಸ ಮಾಡಿಸ್ಬಿಡುತ್ತೆ. ಆಗ ಹೇಳ್ತಾರಪ್ಪ ನನ್ನಿಂದಲ್ಲಪ್ಪ, ನಾನು ಕೋಪಿಸ್ಕೊಳ್ಳುವಂಥ ಏನೋ ಅದೊಂದು ಪ್ರಚೋದನೆ ಆಗೋಯ್ತು, ಕಾಲ ಪ್ರಚೋದಿತ. ಆ ಏನೋ ಭಗವಂತನ ಪ್ರೇರಣೆಯಿಂದ ನಿಂಗೆ ಅಂದುಬಿಟ್ಟೆ, ಆದರೆ ಇದು ಭಗವಂತಂದ ಇಚ್ಛೆ. ನೀನು ರಾಕ್ಷಸ ಯೋನಿಯಲ್ಲಿ ಹುಟ್ಟೋದಂತ ನಿಶ್ಚಿತ, ಆದರೆ ಒಳ್ಳೆ ಭಾಗವತ ಉತ್ತಮನಾಗ್ತೀಯ. ನಿನಗಾಗಿ ಭಗವಂತ ಅವತಾರ ಮಾಡ್ತಾನೆ, ನಿನಗೆ ಕೀರ್ತಿಯನ್ನು ಕೊಡಿಸ್ತಾನೆ, ಬಹಳ ಅದ್ಭುತವಾದಂಥ ಕೀರ್ತಿಯನ್ನು ಕೊಡಿಸ್ತಾನೆ. ಹಾಗಾಗಿ ಭಗವಂತ ನನ್ನ ನಾಲಿಗೆಯಲ್ಲಿ ನುಡಿಸ್ತಾ ನೀನು ಒಳ್ಳೆ ಭಾಗವತ ಉತ್ತಮನಾಗ್ತಿ, ರಾಕ್ಷಸ ಏನಾದ್ರು ಹುಟ್ಟೋದು ಅಂತ ನಿಶ್ಚಿತ ಅಂತ ಹೇಳ್ತಾರೆ. ಶಾಪ ಕೊಟ್ಟು ಬಿಟ್ಟಿರ್ತಾರೆ. ದೊಡ್ಡ ಕಥೆ ಇದು. ಒಟ್ಟಿನಲ್ಲಿ ಅದೇ ಶಂಕುಕರ್ಣನೇ ಹಿರಣ್ಯಕಶಿಪು ಸಂತಾನದಲ್ಲಿ ಹಿರಣ್ಯಕಶಿಪು ಮಗನಾಗಿ ಪ್ರಹ್ಲಾದನಾಗಿ ಹೇಳ್ತಾನೆ. ಅಂದ್ರೆ ರಾಯರ ಅವತಾರಗಳ ಬಗ್ಗೆನೂ ಕೂಡ 3 ಅವತಾರಗಳಿದೆ ಅಂತಾರೆ. ಅದರಲ್ಲಿ ಮೊದಲನೇದೇ ಪ್ರಹ್ಲಾದನ ಹೇಗೆ?